ಮತ್ತು ಗ್ರಾಮಸ್ಥರು, ಪೋಷಕರು, STMC ಮತ್ತು ಎಲ್ಲರ ಒಂದು ಸಮ್ಮುಖದಲ್ಲಿ ತೀರ್ಮಾನ ಮಾಡಿ ನಮಗೆ ಆ ವಿಚಾರವನ್ನು ಕನ್ಫರ್ಮ್ ಆಗಬೇಕು. ಇಲ್ಲೇ ಮೇಡಮ್ ಕನ್ಫರ್ಮ್ ಆಗೋಗಬೇಕು, ಮತ್ತೆ ಬದಲಾಗಬಾರ್ದು. ಇಲ್ಲಿ ವ್ಯತ್ಯಾಸ ಐತೆ ಅಂತ ನಾವೆಲ್ಲ ಒಪ್ಪಬೇಕು. ಅದೇ ಒಪ್ಪಬೇಕು ಅಂದರೆ ಚರ್ಚೆ ಮಾಡಬೇಕು, ಫೈನಲ್ ಮಾಡಬೇಕು. ತಿರ್ಗಾ ಇಲ್ಲಿ ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಇನ್ನೊಂದು ಟೀಮ್ ಬಂದು ಇಲ್ಲಿ ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇರಬಾರ್ದು. 150 ಏನಿದೆ ಪಾಯಿಂಟು, ಆ ಪಾಯಿಂಟ್ ವೈಸ್ ಇಲ್ಲೇ ಆಗಬೇಕದು. ಆ ರೀತಿ ಒಂದು ವಿಚಾರವನ್ನು ನಾವು ಸಾಮಾಜಿಕ ಪರಿಶೋಧನಾ ತಂಡಕ್ಕೇನೆ ಅಂತಿಮವಾಗಿ ದೃಢೀಕರಣ ಇಲ್ಲ, ಅದಕ್ಕೆ ಬೇರೆ ಇಲಾಖೆಯವರನ್ನ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಅಧಿಕಾರಿ ಅವ್ರನ್ನ ಈ ಸಭೆ ಅಧ್ಯಕ್ಷತೆ ವಹಿಸಿಕೊಂಡು ದೃಢೀಕರಿಸಿದಾಗ ಅದು ಫೈನಲ್ ಆದಾಗ ಕರೆಕ್ಟ್ ಇಲ್ಲಿ ವ್ಯತ್ಯಾಸ ಆಗಿದೆ, ವ್ಯತ್ಯಾಸ ಆಗೋಗ್ಬಿಟ್ಟೈತೆ, ಮತ್ತದು ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ. ಆ ರೀತಿಯಾಗಿ ಆ ಒಂದು ಚಿಂತನೆ ಇಟ್ಕೊಂಡು ಮಾಡಿದ್ದಾರೆ. ನಾವು ಈ ಶಾಲೆನ 2023-24ನೇ ಸಾಲು ನಮಗೆ ಕೊಟ್ಟಿರ್ತಕ್ಕಂಥದ್ದು 23-24ನೇ ಸಾಲಿನಲ್ಲಿ ಯಾವ ರೀತಿ ಈ ಶಾಲೆ ಒಂದು ಚಾಲ್ತಿ ಮಾಡಿದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಟಾಸ್ಕ್ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಸಾಮಾಜಿಕ ಪರಿಶೋಧನೆ ಆಗಿದೆ, ಎಲ್ಲ ಕಾಲಮ್ಗಳನ್ನು ಸಮೇತ ನಾವು ಪರಿಶೋಧನೆ ಮಾಡಿದ್ದೀವಿ. ಆ ವರದಿನ ಮಂಡನೆ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಅಥವಾ ಸೇರಿಸ್ತಕ್ಕಂಥವಿದ್ದರೆ ತೆಗಿಬೇಕಂತವಿದ್ದರೆ ತೆಗೆಯೋದಕ್ಕೂ ಅವಕಾಶ ಇದೆ, ಅಥವಾ ಈ ಶಾಲೆ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳಿದ್ರೂ ಬೇಕಾದ್ರೆ ಆ್ಯಡ್ ಮಾಡೋಕ್ಕೂ ಅವಕಾಶ ಇದೆ, ಅಥವಾ ನಾವೇನಾದರೂ ವ್ಯತ್ಯಾಸಗಳನ್ನು ಮಾಡ್ಕೊಂಡಿದ್ರೆ ಅದನ್ನು ಸಮೇತ ಬದಲಾವಣೆ ಮಾಡೋಕ್ಕೂ ಅವಕಾಶ ಇದೆ. ಈ ಸಭೆಯಲ್ಲಿ ಅಂತಿಮ ಆಗ್ತಕ್ಕಂಥ ವಿಚಾರ, ಈ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ತಿಪ್ಪೂರು, ಇದು ಕನ್ನಡ ಮಾಧ್ಯಮ ಸಹಶಿಕ್ಷಣದ ಅಡಿಯಲ್ಲಿ ಮಾಡ್ತಾಯಿದ್ದೀವಿ. ಸಹಶಿಕ್ಷಣ ಅಂದರೆ ಇದು ಏನಂತಂದರೆ ಬಾಲಕರು ಮಾತ್ರ ಇದೆ, ಬಾಯ್ಸ್ ಸಪ್ರೇಟು, ಮತ್ತು ಗರ್ಲ್ಸು ಸ್ಕೂಲ್ಸೇ ಸಪ್ರೇಟ್ ಇದೆ ನಮ್ಮ ರಾಜ್ಯದಲ್ಲಿ. ಇದು ಸಹಶಿಕ್ಷಣ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಒಂದೇ ಕಡೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಅಂತ. ಮತ್ತು ಶಿಕ್ಷಣ ಇಲಾಖೆ ನೇರ ನಿಯಂತ್ರಣದಲ್ಲಿದೆ, ಶಿಕ್ಷಣ ಇಲಾಖೆ ನೇರ ನಿಯಂತ್ರಣದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಇಲಾಖೆಗಳು, ಬೇರೆ ಬೇರೆ ಬುಡಕಟ್ಟು ಸಂಬಂಧಪಟ್ಟ ಇಲಾಖೆಯವರು, ಗ್ರಾಮ ಪಂಚಾಯತಿಯವರು, ಮಹಾನಗರ ಪಾಲಿಕೆಯವರು ಅದರಿಂದಲೂ ಸಮೇತ ಶಾಲೆಗಳಿದ್ದಾವೆ. ಆದರೆ ಇದು ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಸಮಾಜ ಕಲ್ಯಾಣ ಇಲಾಖೆಗೂ ಇದಾವೆ. ಇದು ಮಾಮೂಲಿ ಗ್ರಾಮೀಣ ಪ್ರದೇಶದಲ್ಲಿದೆ. ಇದು ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು 1948 ಸ್ವತಂತ್ರ ಬಂದು ಒಂದೇ ವರ್ಷಕ್ಕೆ ಪ್ರಾರಂಭ ಆಗಿದೆ ನಮ್ಮೂರಿಗೆ. ಮೇಡಮ್ರೆ ನೀವೆಲ್ಲ ಸ್ವಸ್ಥೆ, ನೀವು ಊರಿಗೆ ಗೊತ್ತಿಲ್ಲ ನಿಮ್ಗಲ್ವಾ ಅಲ್ವಾ ಅಲ್ವಾ ಮೇಡಮ್? 1948ರಲ್ಲಿ ಪ್ರಾರಂಭ ಆಗಿರೋದು. ಎಷ್ಟು ವರ್ಷ ಆಯ್ತು ಅಂದಾಜೀಗ? 68, 58, 68, 70, 88, 78 ವರ್ಷ ಆಗಿದೆ. 78 ವರ್ಷದಿಂದ ಹಲವಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗಳಲ್ಲಿ ಇರ್ಬೋದು ಅಲ್ವಾ? ಅದು ಸಮೇತನ ಈ ಶಾಲೆ ಪ್ರಾರಂಭ ಆಗಿ 1948ರಲ್ಲಿ ಪ್ರಾರಂಭ ಆಗಿದೆ. ಈಗ ಬತ್ತಾ 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 ಮುಚ್ಚತಕ್ಕಂಥ ರೀತಿಯಲ್ಲಿ ಕಾಣ್ತಾ ಐತೆ. ಹೌದು ಸರ್ ಅಲ್ವಾ ಮೇಡಮ್? ಯಾಕೆ ಹೇಳಿ, ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾವೆ. ಒಬ್ಬರು ಇಬ್ಬರು ಇದ್ದರೆ ಪಾಠ ಮಾಡೋಕ್ಕೆ ಹೆಂಗೆ ಆಗುತ್ತೆ? ಹಾಗಾಗಿ ಅದೊಂದು ವಿಚಾರ ಇದೆ. ಮಾಮೂಲಿ ಜೂನ್ನಲ್ಲಿ ಪ್ರಾರಂಭ ಆಗುತ್ತೆ ಕ್ಲಾಸು. ಅದಕ್ಕೆ ಸಂಬಂಧಪಟ್ಟಂಗೆ ಟೋಟಲ್ಲು ಈ ಶಾಲೆಯಲ್ಲಿ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ, ಸಮಗ್ರ ಶಿಕ್ಷಣ ಪ್ರಕಾರ 200 ಕೆಲಸ ದಿನಗಳಲ್ಲಿ ಪಾಠ ಮಾಡಲೇಬೇಕು ಅಂತ ಇದೆ. ಅದರಲ್ಲಿ ಈ ಶಾಲೆಯಲ್ಲಿ 243 ದಿನಗಳಲ್ಲಿ ಪಾಠವನ್ನು ಮಾಡಿದ್ದಾರೆ ಅಲ್ವಾ ಮೇಡಮ್? ಮತ್ತು ಯೂನಿಫಾರಮ್, ಪಠ್ಯ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಏನಪ್ಪ ಪುಸ್ತಕಗಳೆಲ್ಲ ಕೊಟ್ಟವ್ರ, ಯೂನಿಫಾರ್ಮ್ ಎಲ್ಲ ಕೊಟ್ಟವ್ರ? ಎಷ್ಟು ಜೊತೆ ಕೊಟ್ಟವ್ರೆ? ಒಂದು ಜೊತೆ. ಇದು ಬದಲಾಗತ್ತೆ ಮೇಡಮ್. ಅವಾಗಲೂ ಕೊಡ್ಬೇಕು, ಇವಾಗ ಕೊಡ್ಬೇಕು, ನಾಳೆ ಕೊಡ್ಬೇಕು, ಹೋಗ್ಲಿ, ನೋ ಪ್ರಾಬ್ಲಮ್ ಅಲ್ವಾ? ಸಮವಸ್ತ್ರ ಆಯಿತು. ವಿದ್ಯಾರ್ಥಿ ವೇತನದ ಬಗ್ಗೆ ಬಂದ ಮಾಡ್ಕೊಬಿಟ್ಟಿದ್ದೀರಾ? ಅಪ್ಲೈ ಮಾಡಿಸಿದ್ರಾ ಎಲ್ಲರೂ? ಅವ್ರಿಬ್ರಿಗೆ ಮಾತ್ರ ಇದಾಗೈತೆ. ಇಲ್ಲಿ ಹೊಸ ಮಕ್ಳು ಬಂದಿರೋ ಇನ್ನು ಹೋಗಿರೋ ಮಕ್ಕಳಿಗೆಲ್ಲ ಬರ್ತಾ ಐತೆ. ಅದೇ 2023-24 ನಾವು ತೆಗೆದುಕೊಂಡಾಗ 23-24ರಲ್ಲಿ ಎಷ್ಟು ಜನ ಇದ್ರು ಮಕ್ಕಳು? ಅವಾಗ 13 ಜನಕ್ಕೆ ಅಪ್ಲೈ ಮಾಡಿದ್ರೆ ಮೇಡಮ್. 13 ಮಕ್ಕಳಲ್ಲಿ 7 ಜನಕ್ಕೆ ಬರ್ತಿತ್ತು. ಇನ್ನು ಅದೇ ಬೇರೆ ಬೇರೆ ಊರಿಂದ ಬಂದಿದ್ದಾವೆ ಅಂತ ಸೇರ್ಸ್ಕೊಂಡು ಅಪ್ಲೈ ಮಾಡಕ್ ಆಗಿಲ್ಲ. ಇದೇ ದಾಖಲೆನೇ ಇಲ್ವಲ್ಲ ಏನೊಂದು. ಅಲ್ಲ, ನಾನು ಕೇಳಿದ್ರೆ 23-24 ಬೇರೆ ಊರು ಮಕ್ಕಳಿಲ್ಲ. ಅವಾಗ
ಇದಾರೆ ಸರ್ ಇಬ್ರು ಅಮರ್ ರಾಥೋಡು ಮತ್ತೆ ಇವ್ರು. ಸರ್ ಅಂದರೆ ಇಲ್ಲೇ ವಾಸವಾಗಿದ್ರು, ಸಾರಿಗೆ ಭತ್ಯೆಗೆ ಅನ್ವಯಿಸಲ್ಲ. ಸಾರಿಗೆ ಭತ್ಯೆ ಅನ್ವಯಿಸಲ್ಲ, ಓಕೆ. ಅದು ಸ್ಕಾಲರ್ಶಿಪ್ಗೆ ಅನ್ವಯಿಸ್ತಿತ್ತು. ಸರ್ ಸ್ಕಾಲರ್ಶಿಪ್ಪು ಇಲ್ಲಿ ಯಾರೂ ತೊಗೊಂಡಿಲ್ಲ ಸರ್. ಮತ್ತೆ ಮೇಡಮ್ ಹೇಳ್ತಾವ್ರೆ ಇಲ್ಲಿ ಇವ್ರಿಬ್ರದ್ದು ಮಾತ್ರ ಇದೆ ಅಷ್ಟೇ ಎಲಿಜಿಬಲ್ಲು. ಇವನಿಗೂ ಮತ್ತು ಇವ್ರಿಗೂ ಏನೋ ಡಾಕ್ಯುಮೆಂಟೇ ರೆಡಿ ಮಾಡಿಸಿಲ್ಲ, ಹಂಗಾಗಿ ಸ್ಕಾಲರ್ಶಿಪ್ ಈ ಬಂದಿಲ್ಲ. ವರ್ಷದವು ಮೇಡಮ್ ಅವು ಇವಳು ಈ ವರ್ಷದವಳು, ರೋಹನ್ಗೆ ಬಂದೇ ಇಲ್ಲ, ಥರ್ಡ್ ಸ್ಟ್ಯಾಂಡರ್ಡ್. ಇನ್ಕಮ್ ಇಲ್ಲ ಅವ್ರದ್ದು, ಪೇರೆಂಟ್ಸ್ ಹೌದು. ಇಲ್ಲ ಅಂತ ಹೇಳಿ ಇದ್ದಾರೆ. ಇನ್ಕಮ್ ಬರೋದಿಲ್ವಲ್ಲ ಮೇಡಮ್, ಅವ್ರಿಗೆಲ್ಲ ಇನ್ಕಮ್ ಸಂಬಂಧಪಡಲ್ಲ ಅವ್ರಿಗೆಲ್ಲ. ಸರ್ ಇನ್ಕಮ್ ಇಲ್ಲ ಅಂದರೆ ಬರಲ್ಲ ಸರ್ ಸ್ಕಾಲರ್ಶಿಪ್. ಕೇಳ್ತಾರೆ ಸರ್, ಅಪ್ಲೈ ಮಾಡ್ಬೇಕಷ್ಟೇ, ಅಪ್ಲೈ ಮಾಡೋದು ರಿಜೆಕ್ಟ್ ಮಾಡೋದು ಬಿಡೋದು ಅವ್ರು ಬಿಡಿ. ರಿಜೆಕ್ಟ್ ಆಗಿದೆ, ಇನ್ಕಮ್ ರಿಜೆಕ್ಟ್ ಅಂದ್ರೆ ಓಕೆ. ಹೌದೌದು. ಅಲ್ಲ ನೀವು ಅಷ್ಟೇ ಪೋಷಕರು ಅಪ್ಲೈ ಮಾಡಿಸ್ಬೇಕು ಪ್ರತಿ ವರ್ಷ. ಆ ಮಾಹಿತಿ ನಮಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿಲ್ಲ ಮೇಡಮ್. ನಿಮ್ಮ ಮಗುಗೆ ಬಂದಿದೆಯಾ ಮೇಡಮ್ ಅವರೇ? ಯಾರು ನಿಮ್ಮ ಮಗು? ಅಬ್ಬಾಯಿ ಪಾಸ್ಬುಕ್ ಥರ ಕೇಳಿದ್ದೆ, ತಂದಿಲ್ಲ. ಹಂಗಾಗಿ ನಾವು ಹೆಂಗೆ ತಿಳ್ಕೊಳ್ಳೋದು? 3 ದಿನದಿಂದ ಹೇಳ್ತಾ ಇದ್ದೀನಿ ಪಾಸ್ಬುಕ್ ತೊಗೊಬನ್ನಿ ಅಂತ. ಕೊಡ್ಬೇಕು ಮೇಡಮ್ ನೀವು ಪಾಸ್ಬುಕ್. ನಮಗೆ ಸರ್ಕಾರಕ್ಕೆ ಹೋಗುತ್ತಿದ್ದು ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ, ಎಷ್ಟು ಜನ ಸ್ಕಾಲರ್ಶಿಪ್ ಬಂದಿದೆ, ಇನ್ನು ಎಷ್ಟು ಜನ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತಕ್ಕಂಥದ್ದಕ್ಕೆ ಅದಕ್ಕೆ ಸಪ್ರೇಟ್ ಏನಾದರೂ ನೀತಿ ನಿಯಮಗಳನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಆಗ್ತದೆ. ಬಂದಿದೆ ಅಂತ ಹೇಳ್ತಾರೆ, ಪಾಸ್ಬುಕ್ ಎಂಟ್ರಿನಲ್ಲಿ ಗೊತ್ತಾಗ್ತೈತೆ. ಅದು ಸಮೇತ ನಮ್ಮ ಕಡೆಯಿಂದ ಹೋಗ್ಬೇಕು, ರಿಜೆಕ್ಟ್ ಆಗಿರ್ತವೆ ಅಥವಾ ಬೇರೆ ಕಡೆ ಹೋಗಿರ್ಬೋದು, ಅವೆಲ್ಲ ಇರ್ತವೆ. ನಮ್ದೇನು ಮೇಡಮ್ ಇಲ್ಲ ಅಂತಾನೆ ಕೊಟ್ಬಿಟ್ಟವ್ರೆ. ಆ ವರ್ಷ ಯಾರಿಗೂ ಇಲ್ಲ ಬಂದಿಲ್ಲ ಸರ್, ಬಂದಿಲ್ಲ. ಯಾಕೆಂದ್ರೆ ಮಾಡಿಸ್ಕೊಟ್ಟಿರೋ ಕೆಲವು ಮಕ್ಕಳು ಮಾಡಿಸಿರಿ, 2-3 ಅದು ರಿಜೆಕ್ಟ್ ಆಯ್ತು, ಇನ್ಕಮ್ ಅದು ಇದು ಕೊಟ್ಟಿಲ್ಲ ಅಂತ ಹೇಳಿ. 13 ಮಕ್ಕಳಿಗೂ ಸಮೇತ ನೀವು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. 13ರಲ್ಲಿ 7 ಮಕ್ಕಳಿಗೆ ಇದಾಗಿದೆ ಸರ್, ರೋಗನ್ನು ಮತ್ತೆ ಅವ್ರಿಗೆಲ್ಲ ಇದಾಗಿದೆ, ಬಂದಿದೆ ಅವ್ರಿಗೆ. ಬಂದಿಲ್ಲ, ಸರಾಸರಿ ಹಾಜರಾತಿ 80% ಮೇಲಿದೆ. ಇನ್ನು ಇಂಪಾರ್ಟೆಂಟು ಇನ್ಯಾವುದಿಲ್ಲ ಮೇಡಮ್, ಇದು ಇನ್ನೇನು ಇಂಪಾರ್ಟೆಂಟು ಎಲ್ಲ ಐತೆ ಅಂತಾನೆ ಬಂದಿದ್ದೀರ. ನಿಮಗೆ ಹಿರಿಯಕ್ಕೆ ಅಪ್ಲೈ ಮಾಡಿ ಕೊಠಡಿ ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಒಂದು 2 ಒಂದು ಚೆನ್ನಾಗಿದೆ, ಒಂದು ಸಿಗ್ಲಿಲ್ಲ ಆಗಿದೆ. ಪಂಚಾಯತಿಗೆ ಬರ್ದಿದ್ದೀವಿ. ಒಂದು ಕೊಠಡಿ ದುರಸ್ತಿ, ಅದು ಮೇಲ್ಛಾವಣಿ ದುರಸ್ತಿ ಇದೆ. ಮೇಲ್ಛಾವಣಿಗೆ ಇದೆ, ಮೇಲ್ಛಾವಣಿಗೆ 2 ಕೊಠಡಿ ಇದೆ. ಅದು ಮೇಲ್ಛಾವಣಿ, ಅಡುಗೆ ಕೋಣೆ ಇದೆ, ಅಡುಗೆ ಕೋಣೆ ಇದೆ, ಶೌಚಾಲಯ ಇದೆ. ಹೆಣ್ಮಕ್ಳಿಗೊಂದು ಗಂಡು ಮಕ್ಳಿಗೊಂದಿದೆ. ಇನ್ನು ಗ್ರಂಥಾಲಯದು ಸಪ್ರೇಟ್ ಇಲ್ಲ, ಬುಕ್ಸ್ಗಳು ಇಟ್ಕೊಂಡಿದ್ದೀವಿ. ವಿದ್ಯುತ್ ಸಂಪರ್ಕ ಅದು ಇದೆ, ಅದು ಇದೆ. ಮತ್ತು ಆಟದ ಮೈದಾನ ಇದೆ, ಕಾಂಪೌಂಡ್ ಎಲ್ಲ ಇದೆ, ಸ್ವಲ್ಪ ಇದಾಗಿದೆ ಅಲ್ವಾ? ಹೇಳಿ, ನೋಡಿಲ್ಲ ಸರ್, ಆಮೇಲೆ ನೋಡಿ ಹೇಳ್ತೀನಿ. ನಮಗೆ ಕೊಟ್ಟಿರ್ತಕ್ಕಂಥ ವಿಚಾರ ತರಬೇಕಾಗ್ತೈತೆ, ಅನುದಾನ ಬರಬೇಕಾಗ್ತದೆ, ಅನುದಾನ ಬರುತ್ತೆ ಅಲ್ವಾ? ಗೊತ್ತಾಯ್ತು, ಅದು ಕಡ್ಡಾಯ ಇಲ್ಲ. HPS ಅಲ್ಲಿ 100% ತರಿಸ್ತಾರೆ, LPS ಅಲ್ಲಿ ತುಂಬಾ ಕಡಿಮೆ. ಯಾಕಂದ್ರೆ ನಮ್ಗಿರೋ ಅನುದಾನದಲ್ಲಿ ಕಡಿಮೆ ಅವಕಾಶ ಇರೋದ್ರಿಂದ ನಾವು ಈಗ ಇಬ್ಬರು ಶಿಕ್ಷಕರ ಅನುದಾನ 6,000 ರೂಪಾಯಿ ಹಾಕಿದ್ರು. ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿ ಟಿವಿ ತರಿಸ್ತು. ಅವ್ರದ್ದು ಲಾಸ್ಟ್ ಇಯರ್ ಅಲ್ಲೇನೋ ಟಿವಿ ಬೇಡ ನಿಮ್ಗೆ, ಟಿವಿ ನೀವು ಡಿಸೈಡ್ ಮಾಡೋದಲ್ಲ. ಟಿವಿ ಬೇಕು ಅಂದ್ರೆ ಅವರು ಸರ್ಕಾರದ ಪ್ರಾರಂಭ ಮಾಡ್ತಾರೆ. ಇಲ್ಲ ಸರ್, ಅದು ಶಿಕ್ಷಕರ ಅನುದಾನನೇ ಕೊಟ್ಟಿದ್ರು ಸಪರೇಟ್ ಆಗಿ. ಅದರಲ್ಲೇ ಹೇಳಿದ್ರ ICTC ಅಂತ ಮಾಡಿದ್ದಾರೆ, ಈಗ ರಿಸಲ್ಟ್ ಪ್ರೋಗ್ರಾಮ್ ICTC ಅಂತ ಮಾಡಿದ್ದಾರೆ. ಗೊತ್ತಿದೆ, ಅದೆಲ್ಲ ಗೊತ್ತಿದೆ, ನೀವೇ ಡಿಸೈಡ್ ಮಾಡಂಗಿಲ್ಲ. ಉತ್ತಮವಾಗಿ ಮಾಡ್ಬೇಕಾ ಹೊರತು ಯಾವ್ದು ಸಣ್ಣ ಪುಟ್ಟ ಇರ್ತವೆ, ಶೌಚಾಲಯ ಸಂಬಂಧಪಟ್ಟಂಗೆ ರಿಪೇರಿ ಇರ್ತವೆ, ಕಾಂಪೌಂಡ್ ಸಣ್ಣ ಪುಟ್ಟ ಇರ್ತವೆ, ಮತ್ತೆ ಸ್ವಚ್ಛತೆ ಸಂಬಂಧಪಟ್ಟಂಗೆ ಹೆಚ್ಚು ಅನುದಾನ ಬಳಸ್ಕೋಬೇಕು. ಟಿವಿ ತಂದಾಗ ಏನಾಗ್ತೈತೆ ಅಂತಂದ್ರೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯದ ಎಲ್ಲ ಶಾಲೆಗಳಿಗೂ ಸಂಬಂಧಪಟ್ಟಂಗೆ ಅವರು ಇದು ಮಾಡ್ತಾರೆ. ಬೇಕು ಅಂತಂದ್ರೆ ಅವರೇನೇ ವಿತರಣೆ ಮಾಡ್ತಾರೆ. ಅದೊಂದು ವಿಚಾರ ಇದೆ. ಅಲ್ಲ, ಓಕೆ ಇರಲಿ, ಒಳ್ಳೆ ಉದ್ದೇಶದಿಂದ ಮಾಡಿದರೆ ಅಂಥವನ್ನೆಲ್ಲ ಇದು ಮಾಡಕ್ಕೆ ಹೋಗ್ಬಾರ್ದು. ಮತ್ತು ಗ್ರಂಥಾಲಯ ವಿಚಾರ ಇದೆ, ಕ್ರೀಡಾ ಸಾಮಗ್ರಿಗಳೆಲ್ಲ ಇದಾವ, ದಾನಗಳು ಕೊಟ್ಟಿರೋದು, ಮತ್ತು ನಾವೊಂದು ಸ್ವಲ್ಪ ತಂದು ಇಟ್ಕೊಂಡಿರೋದು. ಡಿಜಿಟಲ್ ಸೌಲಭ್ಯ ನಿಮಗೆ ಅನ್ವಯಿಸಲ್ಲ ಅಂದರೆ ಹೇಳಿದ್ರೆ TV LED ಅವೆಲ್ಲ ಹಿರಿಯಕ್ಕೆ ಬೇಕಾಗ್ತದೆ. ಹಿರಿಯಕ್ಕೆ STMC ಸದಸ್ಯರು ಸಂಬಂಧಪಟ್ಟಂಗೆ ಸಭೆಗಳು ಇದ್ದಾವೆ. ಅದರಲ್ಲಿ 6 ಜನ ಮಹಿಳೆಯರಿದ್ದಾರೆ, 6 ಮಹಿಳೆಯರಿದ್ದಾರೆ ಮೇಡಮ್. ಶಿಕ್ಷಣಾಧಿಕಾರಿಗಳು ಒಂದು ದಿನನೂ ಭೇಟಿ ಕೊಟ್ಟಿಲ್ಲ ಆ ವರ್ಷದಲ್ಲಿ.
ಇಲ್ಲ ನೋಡಿ ಮೇಡಮ್ ಅಲ್ವಾ? ಇದು ಯಾಕೆ ಹೇಳೋದು, ನಾನೊಬ್ಬನೇ ಹೌದು ಸರ್, ಈ ವಿಚಾರ ಬಂದಿದೆ. ಡಿಕ್ಲೇರ್ ಮಾಡಕ್ ಆಗಲ್ಲ. ಬನ್ನಿ. ಒಬ್ಬರಾದ್ರೂ ಸರ್ಟಿಫೈ ಮಾಡಬೇಕು, ಹೌದು ಸರ್, ಲೈವ್ ಇರಬೇಕು, ಬರ್ಬೇಕು ವರ್ಷಕ್ಕೆ ಹೌದು ಸರ್. ಅಲ್ಲ ಮೇಡಮ್, ವರ್ಷಕ್ಕೆ ಮೇಡಮ್. ನೋಡಿ ಮೇಡಮ್, ಎಂಥ ವಿಚಾರ ಅಲ್ವಾ ಮೇಡಮ್? ಹಾಂ, ಕ್ಲಸ್ಟರ್ ಅವರು 10 ಸರಿ ಬಂದಿದ್ದಾರೆ. CRP ಅವರು ನೋಡಿ, ಅದು ಒಂದು ವಿಚಾರ. STMC ಪ್ರತಿ ಒಂದು ತಿಂಗಳಿಗೂ ಒಮ್ಮೆಯಾದರೂ ಕಡ್ಡಾಯವಾಗಿ ಸಭೆ ಮಾಡಬೇಕಾಗ್ತದೆ. ಅನುದಾನ ಬಂದಿದೆ, ಬಳಸ್ಕೊಂಡಿದ್ದಾರೆ. ಮತ್ತು ಇನ್ನೇನು ಆಟ ಸಂಬಂಧಪಟ್ಟಾಗೆ ಅನ್ವಯ ಆಗಲ್ಲ ನನಗೆ. ಅನುದಾನ ನಿಮ್ಮ ಶಾಲೆಗೆ ಇದೆ ನಾನು ಫೈನಲ್ ಮಾಡ್ತಾವೆ, ಗಮನಿಸಿದ್ವಿ ನಾವು. ಒಳ್ಳೆ ಆಕ್ಟಿವ್ ಆಗಿದ್ದಾರೆ. ಇನ್ನೂ ಕಾನ್ವೆಂಟ್ಗೆ ಹೋಗ್ತಕ್ಕಂಥ ಮಕ್ಕಳು ಅವ್ರಿಗೂ ಸಹ ಮನವೊಲಿಸಿ ಇಲ್ಲೇ ಅಡ್ಮಿಷನ್ ಮಾಡಿಸ್ಕೊಂಡು ಕನಿಷ್ಠ ಒಂದು 10 ರಿಂದ 15 ಜನ ಮಕ್ಕಳು. ಈ ಊರಲ್ಲಿ ಎಷ್ಟು ಜನ ಇದ್ದಾರೋ ನೀವೇನೇ ತೀರ್ಮಾನ ಮಾಡ್ಕೋಬೇಕು. ಗ್ರಾಮಸ್ಥರು, ನಮ್ಮ ಒಂದು ಗ್ರಾಮಕ್ಕೆ ದೇವಸ್ಥಾನ ಎಷ್ಟು ಪ್ರಾಮುಖ್ಯತೆನೋ ಶಾಲೆಯ ಸಮೇತ ಅಷ್ಟೇ ಪ್ರಾಮುಖ್ಯತೆ. ಮತ್ತು ಕಾನ್ವೆಂಟ್ಗೆ ಹೋಗ್ತಕ್ಕಂಥ ಪಾಠ ಮಾಡ್ತಕ್ಕಂಥ ಟೀಚರು ಇಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗಿರೋದು ಅಲ್ಲ ಮೇಡಮ್? ಅಲ್ಲಿ ಇಲ್ಲಿ ಕೆಲಸ ಸಿಕ್ಕಿ ಅಲ್ಲಿ ಹೋಗ್ತಾರೆ ಮೇಡಮ್. ಹಂಗಾದ್ರೆ 4% ಯಾಕೆ ಜಾಸ್ತಿ? ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅವ್ರು ಹೋಗ್ಬಿಟ್ಟು ನೀವು ನಿಮ್ಮ ಶಿಕ್ಷಕರ ಒಂದು ಅವ್ರದ್ದು ಏನು ಎಜುಕೇಷನ್ ಇದೆ ಮತ್ತು ಅವ್ರದ್ದೇನು ಬಯೋಡೇಟಾ ಇವೆಲ್ಲ ಇದೆಯಲ್ಲ ಅದನ್ನೆಲ್ಲ ಕೊಡಿ ಅಂತ ಕೇಳಿದರೆ ಅವ್ರು ಟೀಚರ್ ಕೊಡಲ್ಲ, ಅವರು ಶಾಲೆಯಲ್ಲಿ ಕೊಡಲ್ಲ ಅವರು. ಮತ್ತು ಇಲ್ಲಿ ಕೆಲಸ ಸಿಕ್ಕಿಲ್ದಂತ ಹೋಗಿ ಅಷ್ಟೇ ಅಲ್ಲ. ಕೆಲವು ಕಡೆ ಇರ್ಬೋದು, ಬರೀ ಪ್ರೈಮರಿ ಪಾಠ ಮಾಡೋಕ್ಕೇ MSc ಓದಿರ್ತಕ್ಕಂಥದ್ದನ್ನ ಪಾಠ ಮಾಡಿಸ್ಬೋದು ಕ್ವಾಲಿಟಿ ಬರಲಿ ಅಂತ. ಆದರೂ ಸಮೇತ ಅದು ಅವಶ್ಯಕತೆ ಇಲ್ಲ. ಸರ್ಕಾರ ಮತ್ತು ನಮ್ಮ ಶಿಕ್ಷಣ ತಜ್ಞರೆಲ್ಲ ಕೂತು ಇವ್ರಿಗೆ ಏನು ಪಾಠ ಮಾಡೋದಕ್ಕೆ ಎಷ್ಟು ವಿದ್ಯಾಭ್ಯಾಸ ಹೊಂದಿರ್ತಕ್ಕಂಥ ಟೀಚರ್ ಬೇಕಾಗ್ತಾರೆ ಅಂತ ಫೈನಲ್ ಮಾಡಿ ಕಳಿಸಿದ್ದಾರೆ. ಈಗ ಅವನಿಗೆ 10 kg ಹೊರೋದ್ರೆ ಬರ್ಬೋದು, 50 kg ಹೊರ್ಸಿನೇ ಆಗುತ್ತಾ? ಅದು ರಾಂಗ್ ಆಗ್ತೈತೆ. ಹಾಗಾಗಿ ಆ ರೀತಿ ಆಗಬಾರ್ದು, ಬ್ಯಾಲೆನ್ಸು ತಪ್ಪಬಾರ್ದು. ಇವೆಲ್ಲದ ಸರ್ಕಾರ ಚಿಂತನೆ ಮಾಡಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಕಾನ್ವೆಂಟಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೋ ಅಥವಾ ಒಳ್ಳೆ ಡ್ರೆಸ್ ಹಾಕ್ತಾರೋ, ಬಿಲ್ಡಿಂಗ್ ಚೆನ್ನಾಗಿತ್ತು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಮಗೆ ತಲೆಯಲ್ಲಿ ನಾಲೆಡ್ಜ್ ಇಂಪ್ರೂವ್ ಆಗಬೇಕು. ನಾಲೆಡ್ಜ್ ಇಂಪ್ರೂವ್ ಆದರೆ ಮಾತ್ರ ಆ ಮಕ್ಕಳಲ್ಲಿ ಬೌದ್ಧಿಕ ಶಕ್ತಿ ಜಾಸ್ತಿ ಆಗ್ತದೆ. ಅದ್ರ ಜೊತೆ ಪಾಠ ಪ್ರವಚನಗಳು ಮಾಡಿದಾಗ ದೈಹಿಕ ಒಂದು ಶ್ರಮ ಮತ್ತು ಇವೆಲ್ಲದ ಪ್ರಯತ್ನ ಆಗ್ತವೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳೇ ಅತ್ಯುನ್ನತ ಹುದ್ದೆಗೆ ಹೋಗ್ತಕ್ಕಂಥದಕ್ಕೂ ಅವಕಾಶ ಇರುತ್ತೆ. ಅಲ್ಲೂ ಹೋಗಲ್ಲ ಅಂತ ನಾವೇನು ಹೇಳೋಕ್ಕಾಗಲ್ಲ. ಕಡಿಮೆ ಹೆಚ್ಚು ಟ್ರಸ್ಟ್ ಕೊಡ್ತಾರಲ್ಲಿ, ಕೆಲಸ ಜಾಸ್ತಿ ಕೊಡ್ತಾರೆ. ಮಕ್ಕಳಿಗೆ ಬರೀ ಓದೇ ಮುಖ್ಯ ಅಲ್ಲ, ಆಟದ ಜೊತೆಗೇನು ಇರಬೇಕು. ಆಟನೂ ಇರಬೇಕು, ಪಾಠ ಇರಬೇಕು, ಸಮಾಜ ಜೊತೆನೂ ಬೆರಿಬೇಕು, ಎಲ್ಲ ಜೊತೆನೂ ಬೆರಿಬೇಕು. ಅಲ್ಲೇನಿಲ್ಲ, ಬರೀ ಒಂದೇ ಕಣ್ಣು ಅಷ್ಟೇ. ಹಿಂಗೆ ಓದಬೇಕು, 100ಕ್ಕೆ 100% ತೆಗಿತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ. ಇಲ್ಲಿ 100ಕ್ಕೆ 100 ಅಲ್ಲ, ಅದು ಒಂದು ವೇನಲ್ಲಿ ಇರ್ತಾರೆ ಅವರು. ಒಂದು ಮಗು ಬೆಳವಣಿಗೆಯಲ್ಲಿ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಒತ್ತಾರು ರಂಗು ವಿಚಾರದ ಸಮೇತ ಮಗುಗೆ ಇರಬೇಕಾಗ್ತದೆ ಅಲ್ವಾ? ಬರೀ ಎಜುಕೇಶನ್ನೇ ಮಕ್ಕಳಿಗೆ ಒಂದು ಮುಖ್ಯ ಆಗೋದಿಲ್ಲ. ಹಾಗಾಗಿ ಆ ಮಕ್ಕಳನ್ನ ಸ್ವಲ್ಪ ಮನವೊಲಿಸಿ ಈ ಶಾಲೆಗೆ ಸೇರಿಸಿ ಈ ಶಾಲೆನ ಅಭಿವೃದ್ಧಿ ಮಾಡೋದಕ್ಕೆ ಗ್ರಾಮಸ್ಥರು ಎಲ್ಲರೂ ಸಹಕರಿಸಬೇಕು. ಏನಿಲ್ಲ ಬಿಡಿ, ಶಾಲೆ ಅಭಿವೃದ್ಧಿ ಮಾಡ್ಕೋಬೇಕು. ನೀವು ಮಾಡ್ಕೊಂಡಾಗ ಮಾತ್ರ ಶಾಲೆ ಉಳಿತಕ್ಕಂಥದ್ದಿದೆ. ಇಲ್ಲಾಂದರೆ ನಿಮ್ಮೂರ ಶಾಲೆಯನ್ನು ಬದಲಾಯಿಸಿ ಮಾಗಡಿ ಪಾಳ್ಯಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ಆಗಬಹುದು. ಆದಾಗ ನೀವು ಏನೇ ದಾಖಲೆ ಬೇಕು ಅಂತ ಎಲ್ಲಿಗೆ ಹೋಗ್ಬೇಕು? ಅವಾಗ ಮಾಗಡಿ ಪಾಳ್ಯಕ್ಕೆ ಹೋಗ್ಬೇಕಾಗಬೇಕು. ಹಾಗಾಗಿ ಸಿಗಲ್ಲ, ದಾಖಲೆ ಸಿಗಾಗ್ಬಿಡುತ್ತೆ. ಇಲ್ಲಿಂದ ರೆಕಾರ್ಡ್ಸ್ ತಲಗಾಗ್ತವೆ. ಅವ್ರು ಏನಾದರೂ ಹೆಚ್ಚು ಕಡಿಮೆ ಆಯಿತು ಇನ್ನೊಂದು ಕಡೆ ಹೋಗ್ತೈತೆ ಅಲ್ವಾ? ನಿಮ್ಮೂರ ಶಾಲೆ ಕನಿಷ್ಠ ಒಂದು 10 ರಿಂದ 10 ಜನ ಮಕ್ಕಳಾದ್ರೂ ಇದ್ದರೆ ಶಾಲೆಯನ್ನು ಮುಚ್ಚತಕ್ಕಂಥ ರೀತಿಯಲ್ಲಿ ಆಗೋದಿಲ್ಲ. ಇದೆಲ್ಲ ಮಾಡ್ಕೊಳ್ಳಿ. ನಮಗೆ ಸಾಮಾಜಿಕ ಪರಿಶೋಧನೆ ಮಾಡೋದಕ್ಕೆ ಮತ್ತು ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಮುಖ್ಯ ಶಿಕ್ಷಕರಿಗೆ, ಸಹ ಶಿಕ್ಷಕರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ, STMC ಅವರಿಗೆ, ವಿಶೇಷವಾಗಿ ಮಕ್ಕಳಿಗೆ ಒಂದು ವಂದನೆಗಳನ್ನು ಅರ್ಪಿಸಿ ನನ್ನ ಈ ವರದಿ ವಿಚಾರವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಕೊಠಾರಿ ಆಯೋಗ ಒಂದು ಮಾತನ್ನು ಹೇಳುತ್ತದೆ. ಒಂದು ದೇಶದ
ಭವಿಷ್ಯ ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂದರೆ ಶಾಲಾ ಕೊಠಡಿಗಳಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ನಾವು ಹಲವಾರು ದೇಶಗಳನ್ನ ಗಮನಿಸ್ಬೋದು. ನಮಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದಿದ್ರು ಸಹ ಮಾನವ ಸಂಪನ್ಮೂಲ ಇಲ್ಲದೆ ಆ ದೇಶ ಇವತ್ತಿಗೂ ಸಹ ಹೆಚ್ಚು ಕಡಿಮೆ ಅವ್ರಿಗೆ ಆಹಾರಕ್ಕೂ ಸಹ ಕಷ್ಟಪಡುವ ಪರಿಸ್ಥಿತಿ ಇದೆ. ಯಾಕಂದರೆ ಮಾನವ ಸಂಪನ್ಮೂಲ ಅಷ್ಟು ಮುಖ್ಯವಾದ್ದು. ಆ ಮಾನವ ಸಂಪನ್ಮೂಲ ನಿರ್ಮಿಸುವಲ್ಲಿ ಶಾಲೆ ಏನಾಗ್ತದೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ GLPS ತಿಪ್ಪೂರು ಶಾಲೆ ಸುದೀರ್ಘ 78 ವರ್ಷಗಳ ಇತಿಹಾಸವನ್ನು ಹೊಂದಿತ್ತು. ಹೆಚ್ಚು ಕಡಿಮೆ ಮೇಡಮ್ ಹೇಳ್ತಿದ್ರು, ನಾವು ಅವ್ರು ಬಂದಾಗ HPS ಶಾಲೆ ಇತ್ತು ಅಂತ. ನಾನು 3 ವರ್ಷದಿಂದ ಬಂದೆ, ಒಂದು 15-16 ಮಕ್ಕಳು ಇದ್ದರು. ಈಗ ಹೆಚ್ಚು ಕಡಿಮೆ 6 ಮಕ್ಕಳು ತನಕನೂ ಸಹ ಇದು ಬಂದಿದೆ. ಇದನ್ನ ಏನು ಮಾಡ್ಕೋಬೇಕು ನಾವು, ಒಂದು ಮಾತಿದೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಅಂತ. ಆದರೆ ಆ್ಯಕ್ಚುಲಿ ಈಗ ಉಳಿಸೋದಂತಲ್ಲ, ಮಕ್ಕಳು ನಮಗೆ ಗುಣಮಟ್ಟ ಶಿಕ್ಷಣ ನಮ್ಗೆ ಎಲ್ಲಿ ದೊರೀತಾ ಇದೆಯೋ ಅಲ್ಲಿ ಸೇರಿಸಿ. ನಮ್ಮ ಶಾಲೆಯಲ್ಲೂ ಸಹ ಗುಣಮಟ್ಟ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಹೆಚ್ಚು ಕಡಿಮೆ. ನಾನು ಬೇರೆ ಶಾಲೆಗೂ ಹೋಗಿ ನೋಡಿದ್ದೀನಿ. ನಮ್ಮ ನೀವು ಹೋಗಿ ಕೊಪ್ಪ ಶಾಲೆಯಲ್ಲಿ ಬೇಕಾದ್ರೂ ಸಹ ನೋಡ್ಬೋದು. ಪ್ರತಿಭಾ ಕಾರಂಜಿಯಲ್ಲಿ ಆಗಿರ್ಬೋದು, ಯಾವುದೇ ಇದರೊಳಗೆ ಆಗಿರ್ಬೋದು, ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ಒಂದು ಸಹ ಒಂದು ಸ್ಪರ್ಧೆ ನಡೆದ್ರು ಸಹ ನಮ್ಮ ಮಕ್ಕಳೇ ಜಾಸ್ತಿ ಪ್ರಶಸ್ತಿ, ಕಡಿಮೆ 2 ಮಕ್ಳಿರೋವು ಹೋಗಿ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ತಗೊಂಡ್ಬರ್ತಿದ್ರು. ಆದ್ರೂ ಯಾಕೋ ನಂಗೆ ಈಗಲೂ ಏನೋ ಒಂಥರ ಬೇಜಾರು. ನಮ್ಮ ತಿಪ್ಪೂರ್ನವರು ಅಷ್ಟೊಂದು ನಮ್ಮನ್ನಾಗಲಿ ನಮ್ಮ ಮೇಡಮ್ ಅನ್ನಾಗಲಿ ಅಷ್ಟೊಂದು ಗುರುತಿಸ್ಲಿಲ್ಲ ಅನ್ನೋದು ನಮಗೂ ಈಗಲೂ ಸಹ ಒಂದು ಬೇಜಾರಾಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೂ ಏನೋ ಒಂದು ಬೇಜಾರಾಗುತ್ತೆ. ಮತ್ತು ಈ ಸಾಮಾಜಿಕ ಪರಿಶೋಧನೆಯ ಸಮಗ್ರವಾಗಿ ವರದಿಯನ್ನು ಮತ್ತು ನಾವೇನು ತಪ್ಪುಗಳನ್ನ ಮಾಡ್ಕೊಂಡಿದ್ದೀವಿ ಮತ್ತು ಮುಂದಕ್ಕೆ ಹೇಗೆ ಆ ತಪ್ಪುಗಳನ್ನ ತಿದ್ಕೋಬೇಕು ಅಂತ ಸಹ ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಂತ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ತಿಳಿಸಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆಯನ್ನು ತಿಳಿಸ್ತಾ, ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾದಂಥ ಕುಮಾರಿ ಶೈಲಜಾ ಅವರು ಈ ಸಭೆಯನ್ನು ಕುರಿತು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ನಮಸ್ತೆ ಎಲ್ರಿಗೂ. ಸೋಷಿಯಲ್ ಆಡಿಟರ್ ಶ್ರೀನಿವಾಸ ಹೇಳಿರೋ ಥರ ಪ್ರತಿ ವರ್ಷ ಕಂಪಲ್ಸರಿ ಎಲ್ರಿಗೂ ನೀವು ಸ್ಕಾಲರ್ಶಿಪ್ ಅವ್ರಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಮಾಡಿಸಿ. ನೀವು ಪೇರೆಂಟ್ಸ್ ಹತ್ರ ಡಾಕ್ಯುಮೆಂಟೇಷನ್, ಮಕ್ಕಳನ್ನ ಅಡ್ಮಿಷನ್ಗೆ ಯಾವಾಗ ಬರ್ತಾರಲ್ಲ ಏನೇನು ಡಾಕ್ಯುಮೆಂಟ್ ಬೇಕಂತ ಅವಾಗಲೇ ಹೇಳಿ ಒಂದು ತಿಂಗಳೊಳಗೆ ತರಿಸ್ಕೊಡಿ, ಅಪ್ಲೈ ಮಾಡಿಸಿ. ಬರೋದು ಬಿಡೋದು ಸೆಕೆಂಡ್ರಿ. ಮತ್ತು ಯೂನಿಫಾರ್ಮ್ ಬಗ್ಗೆ ಒಂದು ಹೇಳಿದ್ರು ಸರ್, ವರ್ಷಕ್ಕೆ ಒಂದೇ ಒಂದು ಯೂನಿಫಾರ್ಮ್, ಒಂದು ಜೊತೆ ಯೂನಿಫಾರ್ಮ್ ಅಷ್ಟೇ ಕೊಟ್ಟರು ಅಂತ. ಅದ್ರ ಬಗ್ಗೆ ನೋಡ್ಕೊಡಿ, ಯಾಕಂದರೆ ಕಷ್ಟ ಆಗುತ್ತಲ್ಲ. ಈ ವರ್ಷ ಮಾತ್ರ ಇಲ್ಲ ಅವಕಾಶ ಇರೋದೇನೆ ಒಂದೇ ಜೊತೆನೆ. ಅವಾಗ ಬಟ್ಟೆ ಜಾಸ್ತಿ ಮಿಕ್ಕಿರುತ್ತಲ್ಲ ಕೊಟ್ಬಿಡ್ತಾರೆ. ಹೆಚ್ಚಾಗಿ ಬಟ್ಟೆ ಈ ವರ್ಷ ಮಾತ್ರ ಫಸ್ಟ್ ಜೂನ್ ಅಲ್ಲಿ ಅಡಿಷನಲ್ ಆಗಿ ಬೇಕಾದ್ರೆ ಶಾಲಾ ಅನುದಾನ ಇರೋದ್ರಲ್ಲಿ ಬೇಕಾದ್ರೆ 2 ಜೊತೆ 3 ಜೊತೆ ಬೇಕಾದ್ರೆ ಕೊಡ್ಬೋದು. ಶೂ ಕೊಡ್ಬೇಕು, ಶೂದು ಇದೆ, ಸಾಕ್ಸ್ ಕೊಡ್ಬೇಕು, ಎಲ್ಲ ಕೊಡ್ತಾರೆ. ಶಾಲಾ ಪ್ರಾರಂಭ ಆಗಿ 1 ತಿಂಗಳಾಗಿರೋದ್ರಿಂದ ಈ ಫಸ್ಟ್ ಸ್ಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು 6 ತಿಂಗಳು ಬಿಟ್ಟು ಕೊಡ್ಬೋದು. ಕೊಟ್ಟಿದ ತಕ್ಷಣ ಒಂದು 15 ದಿವಸ ನಾವು 15 ದಿವಸನೂ ಬಿಲ್ಲ, 1 ದಿವಸ 1 or 2 days ನಾವು ತಲುಪಿಸ್ಬಿಟ್ಟಿದ್ದೀವಿ. ಸ್ಟಾರ್ಟಿಂಗ್ ಇನ್ನು ಹೊಸದಾಗಲ್ಲ ಮಕ್ಕಳು, ಈಗ ಒಂದ್ ಜೊತೆ ಕೊಟ್ಟಿದ್ದೀವಿ. ಅಂಡ್ ಪೇರೆಂಟ್ಸ್ ಕೂಡ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ನೋಡಿಸಿ ಸೇರಿಸಿ, ಪ್ಲಸ್ ಪರ್ಮನೆಂಟ್ ಟೀಚರ್ಸ್ ಇದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಜನ ಜಾಸ್ತಿ ಇದ್ರೆ, ಟೀಚರ್ಸ್ ಜಾಸ್ತಿ ಇದ್ರೆ, ಸೊ ಆಚೆಯಿಂದ ಬಂದರೆ ಹೌದು. ಓಪನ್ ಚೆಕ್ ಇರೋದು, ಸರ್ಟಿಫೈ ಆಗ್ತವೆ ನಾವು ನಡವಳಿ ಆಗ್ತದೆ, ಅದ್ರ ಪ್ರಕಾರ ಕಳಿಸ್ತೀವಿ. ಯಾರು ಮೇಡಮ್ ಹೇಳಿ, ಅಡುಗೆ ವಿಚಾರ ಮಾತಾಡಲಿಲ್ಲ ಮೇಡಮ್. ಅಡುಗೆ ಹೆಂಗಿದೆ ಮೇಡಮ್? ಅಡುಗೆ ಊಟ ಹೆಂಗ್ ಮಾಡಿಸ್ತಾರೆ ಮುಖ್ಯದಲ್ಲಿ? ಅಡುಗೆ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ಹೇಳಿ, ಮಾತಾಡಿ, ಹೇಳಿ, ಚರ್ಚೆ ಮಾಡಿ. ಮಾತಾಡೋದಿದ್ರೆ ಮಾತಾಡಿ, ಮಾತಾಡೋದೇನು ಬೇಡ, ಹಂಗೆ ಹೇಳಿ. ಅದ್ರಲ್ಲೇನಿಲ್ಲ ಸರ್, ಯಾರು ಸರ್ ಹೇಳ್ತಾರೋ? ಇದೇ ಸ್ಕೂಲಲ್ಲಿ ಓದಿದೀನಿ ಸರ್. ನಮ್ ಟೀಚರ್ ನನಗ್ ಬಂದ ಟೀಚರ್ ಹೇಳ್ತಾರದು, ನಮ್ ಟೀಚರ್ ಇರ್ಬೇಕಾದ್ರೆ ಯಾವತ್ತೂ ಅದಕ್ಕೆ ತೊಂದ್ರೆ ಬರಲ್ಲ ಅನ್ನೋದು. ನನಗೆ ಅವರೇ ಟೀಚರ್. 20 ವರ್ಷ ಆಯ್ತಾ ಬಂತು. 23 ಸರ್. ಅವ್ರ ಮಕ್ಳು ನನ್ನ ಮಕ್ಳು ಇಲ್ಲೇ ಇದಾರೆ ನೋಡಿ ಇಬ್ರು. ಇಲ್ಲ,
ಸರ್ಕಾರಿ ಅವ್ರ ಜೊತೆ ಅವ್ರು ಹೇಳ್ಕೊಟ್ಟು ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಬಟ್ ಬೇರೆಯವ್ರಿಗೆ ಎಷ್ಟಿರೋದು ಅರ್ಥ ಆಗಲ್ಲ. ನಮ್ಮ ಮಕ್ಕಳು 3 ಮಕ್ಕಳು ಇದೆ BSc ಎಜುಕೇಶನ್ ಸುಮಾರು ಜನ ಆಗಿದ್ದಾರೆ. ಇದೇ ಟೀಚರ್ಸ್ ಇದೆ. ಚಿಕ್ಕ ಮಗಳು ನಮ್ಮ ಅಣ್ಣದಿರ್ಗೆಲ್ಲ ಇವರೇ ಟೀಚರ್. ನನ್ನ ಮಗನು BSc ಮಾಡವನೆ, ಅವನು ಇದೇ ಟೀಚರ್ಸ್ ನೋಡಿ ಮತ್ತೆ ಇಷ್ಟೆಲ್ಲ ಬಿಟ್ಟು ಎಲ್ಲ ಕಾನ್ವೆಂಟ್ಗೆ ಕಳಿಸ್ತಾರೆ. ನಾವು ಹೇಳ್ತೀವಿ ಸರ್, ಕೇಳಲ್ಲ. ಏನ್ ಮಾಡೋದು? ಅವರು ನಮ್ಮ ಐದನ್ ಮಕ್ಕಳು ಬೆಂಗಳೂರಲ್ಲಿ ಹೇಳಕ್ಕಾಗಲ್ಲ, ಒತ್ತಾಯ ಮಾಡಕ್ಕಾಗಲ್ಲ, ಮನವೊಲಿಸ್ಬೇಕು ಅಷ್ಟ. ಇನ್ನೊಂದು ಎಲ್ಲೂ ಸೇರಿಸ್ಬೇಕು ಎಂಬ ನಿರ್ಧಾರ ಮಾಡೋದು ನೀವೇ ಹೌದು. ಅಲ್ವಾ? ಅದಕ್ಕೆ ನಮ್ಮ ನಾವು ಟೀಚರ್ ಹೇಳ್ಬೋದಲ್ಲ. ಹಾಕಿರೋದು. ಓಕೆ, ಬಿಸಿ ಊಟದ್ದು ಏನು ಸಮಸ್ಯೆ ಇಲ್ಲ. ಏನಿಲ್ಲ. ಹೊಟ್ಟೆ ತುಂಬ ಊಟ ಕೊಡ್ತಾರೇನೋ? ಕೊಡಲ್ವಂತೆ, ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡ್ಕೊಬಾರ್ದು, ಚೆನ್ನಾಗಿ ಓದ್ಬೇಕು ಮಕ್ಕಳು. ತಪ್ಪಿಸ್ಕೋಬಾರ್ದು ದಿನಾನ. ತಪ್ಪಿಸ್ಕೊಂಬರು ಯಾರು ಜಾಸ್ತಿ? ಡೈಲಿ ತಪ್ಪಿಸ್ಕೊಂಬರು ಯಾರು? ಯಾರಪ್ಪ ಯಾರು ತಪ್ಪಿಸ್ಕೊಂಬ ಜಾಸ್ತಿ ಸ್ಕೂಲ್ಗೆ? ಮಾತಾಡ್ತೀರಾ? ಅಧ್ಯಕ್ಷರು ಅವರು ಯಾರಾದ್ರೂ ಮಾತಾಡಿ ನೋಡಿ, ಇವತ್ತಿಗೂ ನೀವು ಶಾಲೆನ ಆಡಿಟೇ ಮಾಡಿಲ್ಲ ಸರ್ಕಾರ, ಯಾವತ್ತೂ ಮಾಡಿಲ್ಲ. ಇವತ್ತೇ ಫಸ್ಟ್ ಮಾಡ್ತಾ ಇರೋದು. ಅಂದ್ರೆ ನಾವ್ ಓದ್ಬೇಕಾದ್ರೂ ಯಾರು ಬಂದಿಲ್ಲ ಸರ್. ಅಲ್ಲ, ಯಾರು ಅಷ್ಟು ಮಾಡಿಲ್ಲ. ಚೆನ್ನಾಗಿ ಅಶ್ವಥಯ್ಯ ಮಾಸ್ಟ್ರು ಏನ್ ಮೇಡಮ್, ಮತ್ತೆ ಭಾಗ್ಯ ಶಾಲೆ ಪ್ರಾರಂಭ ಆದಾಗಿಂದ ಶಾಲೆಗೆ ಆಡಿಟ್ ಮಾಡಿಲ್ಲ ಅಂತೀವಿ. ಇದೇ ಫಸ್ಟ್ ಟೈಮ್ ಆಡಿಟ್ ಮಾಡಿಸ್ತಾ ಇರೋದು ಸರ್ಕಾರ. ಎಲ್ಲ ಶಾಲೆಗಳನ್ನು ಆಡಿಟ್ ಮಾಡ್ಕೊಡಿ ಅಂತ ಕೇಳ್ಬಿಟ್ಟವ್ರಿಗೆ ನಮಗೆ. ಹಾಗಾಗಿ ಈಗ ಇನ್ನೊಂದು ಏನು ಗೊತ್ತಾ, ಶಾಲಾ ಕಾಂಪೌಂಡ್ ಒಳಗೇನೆ ಔಟರ್ಸ್ ಯಾರು ಸಮೇತ ಬರೋಕ್ಕೆ ಅವಕಾಶ ಇಲ್ಲ. ಅಂದರೆ ಶಾಲೆ ಪೇರೆಂಟ್ಸ್ ಅಲ್ಲ, ಗ್ರಾಮಸ್ಥರಲ್ಲ, ಬೇರೆಯವರು ಆಡಿಟ್ಗೆ ಮತ್ತೊಂದಕ್ಕೆ ಮುಗಿದೋದಕ್ಕೆ ಬರೋಕ್ಕೆ ಅವಕಾಶ ಇಲ್ಲ. ನಮಗೊಂದು ಅವಕಾಶನ ಕೊಟ್ಟಿದ್ದಾರೆ. ಈಗ ನಾವು ಒಂದು ಸಣ್ಣ ಎಲ್ಲ ವಿಚಾರ ಏನು ನಮಗೆ ಪಾಯಿಂಟ್ ಕೊಟ್ಟಿದ್ದಾರಲ್ಲ, ಆ ಪಾಯಿಂಟ್ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ನಿಮ್ಮೆಲ್ಲ ಸಮ್ಮುಖದಲ್ಲಿ ಮಂಡನೆ ಮಾಡಿ ಫೈನಲ್ ಮಾಡಿ ಸರ್ಕಾರ ಕೊಡ್ತಕ್ಕಂಥ ವಿಚಾರ ಆಗ್ತಾ ಇದೆ. ಮುಂದೆ ಅಪ್ಡೇಟ್ ಆಗಬೇಕು ಅಲ್ವೇ ಮೇಡಮ್? ಹೇಳಿ ಮೇಡಮ್ ನಿಮ್ಮ ಅಭಿಪ್ರಾಯ. ತಪ್ಪುಗಳನ್ನ ಹೇಳಿ ಮೇಡಮ್ ನಿಮ್ಮ ಅಭಿಪ್ರಾಯ. ಹೇಳಿ ಮೇಡಮ್. ಎಲ್ಲ ಹೇಳಿದ್ದಾರೆ. ಸೋಷಿಯಲೈಟ್ ವಿಚಾರ ಹೇಳಿ. ಎಲ್ಲ ಹೇಳಿದ್ರಿ. ಬಂದಿದ್ದು ಒಳ್ಳೇದು ಇಲ್ಲ? ಈಗ ನಮಗೆ ಇಷ್ಟು ವರ್ಷದಿಂದ ಈ ಏನಪ್ಪಾ ಅಂತಂದ್ರೆ ವಿಷಯಗಳ ಬಗ್ಗೆ ಸ್ವಲ್ಪನೇ ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಂಡು ಮಾಡ್ತಾ ಇದ್ವು. ಯಾರು ಸಹ ಡೈರೆಕ್ಟ್ ಎಲ್ಲಾ ಲೆಕ್ಕ ಇದನ್ನ ಮತ್ತೆ ಇದನ್ನ ಮಾಡೋದಕ್ಕೆ ತಿಳ್ಕೊಂಡಿರೋರು ಇರಲ್ಲ. ತಪ್ಪುಗಳು ನಡೆದಲ್ಲಿ ನಮ್ಗೆ ತಿದ್ಕೊಳ್ಳೋದಕ್ಕೆ ಈ ಒಂದು ಅವಕಾಶ ಬಹಳ ಉಪಯೋಗ ಆಯ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ಮನಸ್ಸಲ್ಲಿ ಅನ್ಕೊಂತಾ ಇದ್ದೀನಿ. ಈ ರೀತಿ ಇನ್ಯಾರನ್ನಾದ್ರೂ ಕೇಳಿ ಮಾಡಿದ್ರೆ ಸರಿ ಹೋಗ್ತಿತ್ತೇನೋ ಅನ್ನೋ ಒಂದು ಇದು ಈಗ ನನಗೆ ಮನವರಿಕೆ ಆಯ್ತಾ ಇದೆ. ಇನ್ನು ಮುಂದೆ ಈ ತಪ್ಪುಗಳಾಗ್ದಂಗೆ ಯಾವತ್ತೂ ಆಗಲ್ಲ ಅಂತ ಇಷ್ಟು ಹೇಳಲು ಅವಕಾಶ ಕೊಟ್ಟದ್ದು ಈ ಸಭೆಗೆ ಧನ್ಯವಾದ.